ಇವಾಗ ಟೈಪ್ಸ್ ಆಫ್ ಡಿಮೆನ್ಷಿಯಾ ಎಲ್ಲ ಮಾತಾಡಿದೀವಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ಕಾಮನ್ ಅಂತಂದ್ರೆ ತುಂಬಾ ಜಾಸ್ತಿ ಇರೋದು ಆಲ್ಝೈಮರ್ಸ್ ಡಿಮೆನ್ಷಿಯಾ ಅಂತ ಹೇಳಿ, ಆಲ್ಝೈಮರ್ಸ್ ಡಿಸೀಸ್. ಇದು ಎಷ್ಟೊಂದು ಜನ ಕೇಳಿರ್ತೀರ. ಇವಾಗ ಆಲ್ಝೈಮರ್ಸ್ ಅಂದ್ರೆ ಏನು ಅಂತಂದ್ರೆ ಹೊಸ ಮೆಮೊರೀಸು ಅಪ್ಲೋಡ್ ಆಗ್ತಿರಲ್ಲ, ಹಳೆ ಮೆಮೊರೀಸು ಹಾಗೆ ಇರುತ್ತೆ. ಇದು ಹೊಸ ಮೆಮೊರೀಸ್ ಅಪ್ಲೋಡ್ ಆಗದೆ ಇರೋದ್ರಿಂದ ಅವ್ರಿಗೆ ರೀಸೆಂಟಾಗಿ ಏನಾದ್ರೂ ಅವ್ರಿಗೆ ಜ್ಞಾಪಕ ಇರಲ್ಲ. ಇವಾಗ ನೀವೊಂದು ಅರ್ಥ ಮಾಡ್ಕೋಬೇಕು, ಒಂದು ಟೀಚರು ಸ್ಟೂಡೆಂಟ್ಗೆ ಡಿಕ್ಟೇಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಏನೇನು ಡಿಕ್ಟೇಟ್ ಮಾಡಿರೋದೋ ಎಲ್ಲ ಬರ್ಕೊಂಡಿರ್ತಾರೆ. ಮಧ್ಯದಲ್ಲಿ ಒಂದು 2 ಮಿನಿಟ್ಸು ಏನೋ ಡಿಸ್ಟ್ರಾಕ್ಟ್ ಆಗಿ ಕೇಳಿಸ್ಕೊಂಡಿರಲ್ಲ. ಬಟ್ ಆ ಟೈಮಲ್ಲಿ ಹೇಳಿರೋದು ಅವ್ರಿಗೆ ಡಿಕ್ಟೇಷನ್ಗೆ ಬರ್ಕೊಳಕ್ಕೆ ಆಗಿರಲ್ಲ. ಸೊ ಅದೇ ಥರನೇ ಇದು ಕೂಡ, ಹಳೇದೇನು ಬರ್ದಿರ್ತಾರೋ ಅದಿರುತ್ತೆ, ಹೊಸದಾಗಿ ಬರ್ದಿರೋದು ಮಿಸ್ ಆಗಿರುತ್ತೆ. ಹಾಗೆ ಇದು ಹಳೆ ಮೆಮೊರೀಸ್ ಎಲ್ಲ ಚೆನ್ನಾಗಿರುತ್ತೆ, ಆ ಹೊಸ ಮೆಮೊರೀಸು ಎನ್ಕೋಡ್ ಆಗ್ತಿರಲ್ಲ. ಸೊ ಆದ್ರಿಂದ ಅವ್ರಿಗೆ ತೊಂದರೆ ಆಗ್ತಾ ಇರುತ್ತೆ. ಸೊ ಇದು ಯಾವ ಥರ ಸಿಂಪ್ಟಮ್ಸ್ ಬರುತ್ತೆ? ಸೊ ಕೇಳಿದ ಕ್ವಶನ್ನೇ ಪುನಃ ಕೇಳ್ತಾ ಇರೋವಂಥದ್ದು. ಇವಾಗ ಯಾರು ನೆಂಟರು ಬಂದಿದ್ರೆ ಮನೆಗೆ, ಏನು ಕೆಲಸ ಮಾಡ್ತೀಯಾ, ಒಂದು 5 ನಿಮಿಷ ಆದ್ಮೇಲೆ ತಿರ್ಗಾ ಏನು ಕೆಲಸ ಮಾಡ್ತೀರಾ, ಇನ್ನೊಂದ್ಸತಿ ಏನು ಕೆಲಸ ಮಾಡ್ತೀರಾ ಅಂತ ಕೇಳಿದ ಕ್ವಶನ್ನೇ ಪುನಃ ಕೇಳೋವಂಥದ್ದು. ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಅವ್ರಿಗೆ ಆನ್ಸರ್ ಮರ್ತಿರಲ್ಲ, ಕ್ವಶನ್ ಕೇಳಿದೀವಿ ಅಂತಾನೆ ಮರ್ತಿರುತ್ತೆ. ಸೊ ಅದಕ್ಕೋಸ್ಕರ ಪುನಃ ಕೇಳ್ತಾರೆ. ಇವಾಗ ಆನ್ಸರ್ ಮರ್ತೋಗಿದ್ರೆ ಕೇಳಕ್ ಹೋಗಲ್ಲ ಪುನಃ, ಅಯ್ಯೋ ನಾನು ಕೇಳ್ಬಿಟ್ಟಿದ್ದೀನಿ ಪುನಃ ಕೇಳಕ್ಕಾಗಲ್ಲ ಅಂತೇಳಿ ಸುಮ್ಮನಾಗ್ಬಿಡ್ತೀವಿ. ಆದ್ರೆ ಪುನಃ ಕ್ವಶನ್ ಕೇಳ್ತಾ ಇರೋದು ಯಾಕೆ ಅಂತಂದ್ರೆ ಅವ್ರಿಗೆ ಕ್ವಶನ್ ಕೇಳಿದೀವಿ ಅಂತಲೂ ಮರ್ತೋಗಿರುತ್ತೆ. ಇದಲ್ದಲೆ ಹೊಸ ಜಾಗದಲ್ಲಿ ಏನಾದ್ರು ಹೋದ್ರೆ ಮಿಸ್ ಆಗುವಂಥದ್ದು, ಕನ್ಫ್ಯೂಸ್ ಆಗ್ಬಿಟ್ಟು. ಸೊ ಇದಲ್ದಲೆ ಮೆಡಿಸಿನ್ಸ್ ತಗೊಳ್ಳೋದು ಮರ್ತಿರ್ಬೋದು. ಅಂದ್ರೆ ಇದು ಒಂದಿನ ಆಗೋದಲ್ಲ, ಆಗ್ತಾನೆ ಇರ್ಬೇಕು. ಸೊ ಅವಾಗ ಇದು ರೀಸೆಂಟ್ ಮೆಮೊರಿ ಲಾಸ್ ಅಂತ ಬರುತ್ತೆ.